ಕೆಲವು ವಿಚಾರಗಳು ತುಂಬ ತಡವಾಗಿ ಗೊತ್ತಾಗುತ್ತೆ. ಆವಾಗ ಜ್ಞಾನೋದಯ ಆಗುತ್ತೆ. ಅದರಿಂದ ನಮಗೇನು ಉಪಯೋಗ? ಏನು ಉಪಯೋಗ ಆಗೋದಿಲ್ಲ. ಅಂಥ ವಿಚಾರಗಳು ನಮಗೂ ಗೊತ್ತಿರುತ್ತೆ. ಏನು ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕು? ಇನ್ನೂ ಬೇಕು, ಇನ್ನೂ ಬೇಕು. ಹಾಗಂತ ನಾವು ಯಾವಾಗಲೂ ಇನ್ನೂ ಬೇಕು, ಬೇಕು ಅಂತ ಹೇಳ್ತೇವೆ ಹೊರತು ಸಾಕು, ಸಾಕು ಅಂತ ಯಾವುದನ್ನು ಹೇಳಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವನಿಗೆ ಬೇಕು, ಬೇಕು. ಇದರಿಂದಾಗಿ ಏನಾಗುತ್ತೆ? ಹಾಗಾದರೆ ನಮಗೇನು ಬೇಕು? ಹಣ ಬೇಕು. ಹಣ ಯಾಕೆ ಬೇಕು? ಹಣದಿಂದ ಎಲ್ಲವೂ ಸಾಧ್ಯ. ನಿಜವಾಗಲೂ ಎಲ್ಲವನ್ನ ಹಣದಿಂದ ಸಾಧ್ಯವೇ ಎಂಬುದನ್ನು ನಾವು ಯಾವತ್ತಾದ್ರೂ ತಿಳ್ಕೊಂಡಿದ್ವಿ? ಹಣ ಇದೆ, ಹಣ ಇದ್ದರೆ ಎಲ್ಲವೂ ಸಾಧ್ಯವೇ ಎಂಬ ಹಣ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಮುಖ್ಯವಾದ ವಿಚಾರ ಇದೆ. ಈ ಮುಖ್ಯವಾದ ವಿಚಾರವನ್ನು ತಿಳ್ಕೊಂಡಾಗ ನಾವು ಜೀವನದಲ್ಲಿ ಚೆನ್ನಾಗಿರಬಹುದು, ಸುಖವಾಗಿರ್ಬೋದು. ಆ 5 ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಅಂತಹ 5 ವಿಚಾರಗಳು. ಆ 5 ವಿಚಾರಗಳಲ್ಲಿ ಮೊದಲನೇದಾಗಿದೆ ಹಣ. ಹಣದಿಂದ ಎಲ್ಲವೂ ಸಾಧ್ಯವಿಲ್ಲ. ಹಾಗಾದರೆ ಮತ್ತೇನೇನು? ಆ 4 ಮುಖ್ಯವಾದ ವಿಚಾರಗಳು ಯಾವುದು? ಆ ಸಂಪತ್ತು ಯಾವುದು? ಹಣಕ್ಕಿಂತಲೂ ಮಿಗಿಲಾದಂತಹ ಸಂಪತ್ತು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಜೀವನಕ್ಕೆ ತಡವಾಗಿ ತಿಳಿದು ಬರುವಂತಹ ಜ್ಞಾನೋದಯಗಳು. ಆದ್ದರಿಂದ ನಾವು ಮೊದಲೇ ತಿಳ್ಕೊಂಡಿದ್ದರೆ ಎಷ್ಟು ಒಳ್ಳೆಯದಾಗಿತ್ತು. ನಾವು ಈ ಸಂಪತ್ತುಗಳ ಬಗ್ಗೆ ನಾವು ಮೊದಲೇ ತಿಳ್ಕೊಂಡಿದ್ದರೆ ನಾವು ಎಷ್ಟು ಚೆನ್ನಾಗಿರಬಹುದಾಗಿತ್ತು ಎಂದು ಅನ್ವಯಿಸುತ್ತದೆ. ಆಗ ಆ ರೀತಿಯ ನಮಗೆ ಅನಿಸಲು ಕಾರಣವೇನು ಅಂದರೆ, ನಮ್ಮ ಹತ್ರ ಆ 5 ಆ ಸಂಪತ್ತುಗಳು ಯಾಕೆ ನಾವು ಅದರ ಬಗ್ಗೆ ಯೋಚನೆ ಮಾಡಿಲ್ಲ? ಯಾಕಂದ್ರೆ ನಾವು ಹಣ ಹಣ ಎಂದು ನಾವು ಹಿಂದೆ ಬಿದ್ದೆವು. ಯಾಕಂದ್ರೆ ಇದರಲ್ಲಿ ಸಹಿಲ್ ಬ್ಲೂಮ್ ಎಂಬುವರು ಒಂದು ಪುಸ್ತಕ ಬರೆದಿದ್ದಾರೆ. ಏನಂದ್ರೆ ದಿ ಟೈಪ್ ಆಫ್ ವೆಲ್ತ್ ಅಂತ. ಟೈಪ್ ಆಫ್ ವೆಲ್ತ್ ಅಂದರೆ ಜೀವನದಲ್ಲಿ ನಮಗೆ ವೆಲ್ತ್ ಯಾವುದು? ಹಣ ಮಾತ್ರ ಅಲ್ಲ. ಹಣ ಅದರಲ್ಲಿ ಒಂದು ಅಷ್ಟೇ. ಹಣ ಪೂರ್ತಿ ಹಣವಲ್ಲ ಎಂಬುದನ್ನ ನಾವು. ಹಾಗಾದರೆ ಇದೇನು ಯಾವುದು ಅಂದರೆ 4 ಮುಖ್ಯವಾದ ಸಂಪತ್ತುಗಳಿದೆ. ಆ 4 ಮುಖ್ಯವಾದ ಸಂಪತ್ತು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದ್ನಲ್ಲ, 4 ಮುಖ್ಯವಾದ ಸಂಪತ್ತು. ಹಣ ಅಲ್ಲ. ಹಣ ಯಾವುದು? ಹಣವು ಅದಕ್ಕೊಂದಾಗಿರ್ಬೋದು, ಆದರೆ ಹಣ ಮಾತ್ರ ಅಲ್ಲ ಸಂಪತ್ತು. ಮನುಷ್ಯನಿಗೆ ಬೇಕಾದ ಸಂಪತ್ತು ಯಾವ ಸಂಪತ್ತು ಅದು? ಅದಕ್ಕೆ ಮೊದಲನೇದಾಗಿ ನಾವು ಸಮಯದ ಸಂಪತ್ತು. ಸಮಯ ನಾವು ನಾಳೆ ಮಾಡಬಹುದು ಅಂತ ನಾವು ಇವತ್ತಿನ ಸಮಯವನ್ನು ಕಳೆದು ಬಿಟ್ಟರೆ ಅದು ಮತ್ತೆ ಯಾವತ್ತೂ ಆ ಸಂಪತ್ತು ನಮಗೆ ಸಿಕ್ಕೋದಿಲ್ಲ. ಅಂದರೆ ಟೈಮ್ ಏಜೆನ್ಸಿ ಅಂತ ಹೇಳ್ತಾರೆ ಅದನ್ನು. ಅಂದರೆ ಟೈಮ್ ನಾವು ಸರಿಯಾಗಿ ಬಳಸಿಕೊಂಡ್ರೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ, ನಮ್ಮ ಕೆಲಸವನ್ನು ಟೈಮಿಗೆ ಸರಿಯಾಗಿ ನಾವು ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಾಗ ನಾವು ಬಿಲಿಯನರ್ ಆಗ್ಬೋದು. ಬಿಲಿಯನರ್ ಆಗ್ಬೋದು ಅಂದರೆ ನಾವು ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ನಾವು ಬಿಲಿಯನರ್ ಆಗಬಹುದು. ಅಂದರೆ ಅದು ರಿಯಾಲಿಟಿ. ಅಂದರೆ ಸಮಯದ ಬಗ್ಗೆ ನಮಗೆ ರಿಯಾಲಿಟಿ ಇರಬೇಕು. ಇವತ್ತು ನಾವು ಈ ಸಮಯವನ್ನು ಕಳೆದುಕೊಂಡರೆ ನಾಳೆ ನಮಗೆ ಅದು ವ್ಯರ್ಥ, ಅದು ಮತ್ತೆ ನಮಗೆ ಮರಳಿ ಬರುವುದಿಲ್ಲ ಅಂತ ನಾವು ತಿಳ್ಕೋಬೇಕು. ಹಾಗೆ ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಶಿಸ್ತಿನಿಂದ ಮಾಡಿದಾಗ ಮಾತ್ರ ನಾವು ಜೀವನದಲ್ಲಿ ಸಮಯವನ್ನು ಸದ್ಬಳಕೆ ಮಾಡಿಕೊಂಡಂತಹ ರೀತಿಯಲ್ಲಿ ನಾವು ಸಂಪತ್ತನ್ನು ಉಳಿಸಿಕೊಳ್ಳಬಹುದು. ನಾವು ಈ ಸಮಯವನ್ನು ಹೇಗೆ ನೋಡಿ, ಒಬ್ಬ ವ್ಯಕ್ತಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ದೂರದಲ್ಲಿರ್ತಾನೆ. ಆ ಅಪ್ಪನಿಗೆ ಅಮ್ಮನಿಗೆ ಒಂದು 60 ವರ್ಷ ಆಗುತ್ತೆ. ಅವರು ಹಳ್ಳಿಯಲ್ಲಿ ಇರ್ತಾರೆ, ಇವರು ದೂರದ ಊರಲ್ಲಿರ್ತಾರೆ. ಮಗ ಅವರ ಕೆಲಸಕ್ಕೆ ಹೆಚ್ಚಿನ ಒತ್ತಡ ಆದ್ದರಿಂದ ಅವರು ಊರಿಗೆ ಹೋಗೋದಂದರೆ ವರ್ಷಕ್ಕೊಂದು 2 ಸಲ ಮಾತ್ರ ಊರಿಗೆ ಹೋಗುತ್ತೆ. ಯುಗಾದಿಗೋ, ದೀಪಾವಳಿಗೋ ಅಥವಾ ಇನ್ಯಾವುದೋ ಹಬ್ಬಕ್ಕೆ ಹಗಲು ಹೋಗಿ ಅಪ್ಪ ಅಮ್ಮನ ನೋಡ್ಕೊಂಬರ್ತಾರೆ.
ಅಪ್ಪ ಅಮ್ಮನ ನೋಡ್ಕೊಂಬಂದಾಗ ಅವರು 60ರಿಂದ ಒಂದು 80 ವರ್ಷ ಬದುಕಿರ್ಬೋದು. ಆ 80 ವರ್ಷ ಅಂದರೆ 20 ವರ್ಷ. 20 ವರ್ಷದಲ್ಲಿ 40 ಸಲ ಅವರು ಅಪ್ಪ ಅಮ್ಮನ್ನ ನೋಡ್ಕೊಂಬರಕ್ಕೆ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅವರಿಗೆ, ಅವರ ಟೈಮು 20 ಸಲ ಮಾತ್ರ ಅವರ ಅಪ್ಪನ ಜೊತೆ. ಅಂದರೆ ನಮ್ಮ ಸಮಯ ನಮಗೆ ಸರಿಯಾದ ರೀತಿಯಲ್ಲಿ ನಮ್ಮ ಪ್ರೀತಿ ಪಾತ್ರರಾದವರೊಂದಿಗೆ, ನಮ್ಮ ಹಿರಿಯರೊಂದಿಗೆ ಕಳೆಯಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಾವು ಟೈಮಲ್ಲಿ ಬಹಳ, ಯಾಕಂದರೆ ನಮಗೆ ಕೆಲಸ ಒತ್ತಡ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂಥೇಳಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಆದರೆ ನಮಗೆ ನಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆಯಲು ಸಮಯವೇ ಸಿಗೋದಿಲ್ಲ. ಮಕ್ಕಳೊಂದಿಗೆ ಹೋಗಲು ಸಮಯ ಸಿಕ್ಕಲ್ಲ. ಯಾಕಂದರೆ ಮೊದಲು ನಮಗೆ ಕಡಿಮೆ ಸಂಬಳ ಇತ್ತು, ಆಮೇಲೆ ಸಂಬಳ ಜಾಸ್ತಿ ಆಯಿತು. ಆ ಸಂಬಳ ಜಾಸ್ತಿ ಆದಂಗೆ ನಮ್ಮ ಕೆಲಸದ ಸಮಯವೂ ಹೆಚ್ಚಾಗ್ತಾ ಹೋಗುತ್ತೆ, ದುಡಿಮೆ ಹೆಚ್ಚಾಯಿತು, ಯಾಂತ್ರಿಕವಾದ ಬದುಕು. ಆದ್ದರಿಂದ ನಮಗೆ ಮೊದಲಿದ್ದ ಸಂಬಳವೇ ಸರಿ ಇತ್ತು, ನಾವು ಅದರಲ್ಲಿ ಕಡಿಮೆ ಕೆಲಸ ಮಾಡಿ ಕಡಿಮೆ ಸಂಬಳದಿಲ್ಲ ಇದ್ದರೂ ಸಹ ನೆಮ್ಮದಿಯಾಗಿರ್ತಿದ್ದು, ಪ್ರೀತಿ ಪಾತ್ರರಾದವ್ರಿಗೆ ಸಮಯ ಕಳೆಯೋಕ್ಕೆ ಸಾಧ್ಯ ಆಗ್ತಿದ್ದು ಅನಿಸುತ್ತೆ. ಎರಡನೇದಾಗಿ ಸೋಷಿಯಲ್ ವೆಲ್ತ್. ಸೋಷಿಯಲ್ ವೆಲ್ತ್ ಅಂದರೆ ಸಾಮಾಜಿಕ ಸಂಪರ್ಕದಿಂದ, ಸಾಮಾಜಿಕ ಬದ್ಧತೆ ಇದೆಯಲ್ಲ ಅದು. ಅಂದರೆ ನಾವು ಯಾವಾಗಲೂ ನಮಗೊಂದು ಕಷ್ಟ ಬಂದಾಗ, ಒಂದು ಸಹಾಯ ಬೇಕು ಅಂತ, ರಾತ್ರಿ ಒಂದು ಕಷ್ಟ ಬಂತು, ಏನೋ ತೊಂದರೆ ಆಯಿತು, ನಾವು ಎಷ್ಟು ಜನರನ್ನು ಸಹಾಯ ಕೇಳ್ಬೋದು, ಎಷ್ಟು ಜನರು ನಮ್ಮನ್ನು ಮಾತನ್ನು ಕೇಳ್ತಾರೆ, ನಾವು ಕರೆದಾಗ ನಮ್ಮ ಜೊತೆ ಬರ್ತಾರೆ ಎಂಬುದು ಮುಖ್ಯ. ಆದ್ದರಿಂದ ನಾವೇನು ಮಾಡಬೇಕು, ನಮಗೆ ಸಹಾಯಕ್ಕೆ ಬರುವಂತಹ ಜನರೇ ನಮ್ಮ ಇದು ಸಾಮಾಜಿಕ ಸಂಪತ್ತು ಅಂತ. ಅಂದರೆ ನಮ್ಮ ಸೋಷಿಯಲ್ ಸಂಪರ್ಕ ಜನರೊಂದಿಗೆ ಹೇಗಿರಬೇಕು ಎಂಬುದನ್ನು ನಾವು ತಿಳ್ಕೊಂಡಿರಬೇಕು. ನಮ್ಮ ಸಹಾಯಕ್ಕೆ ಬರುವ ವ್ಯಕ್ತಿಗಳು, ಬರಲು ಸಿದ್ಧರಿರುವ ವ್ಯಕ್ತಿಗಳೇ ನಮ್ಮ ಸಂಪತ್ತು. ಅಂದರೆ ನಮಗೆ ಅಂತಹ ಒಡನಾಟ ಬೇಕು. ಸಾಮಾಜಿಕ ಜೀವನದಲ್ಲಿ ಒಡನಾಟವೆಚ್ಚು. ಅದಕ್ಕೆ ನಾವು ಕ್ಲಬ್ಗಳನ್ನು ಮಾಡ್ಕೊಳ್ತೇವೆ, ಹೆಚ್ಚು ಹೆಚ್ಚು ಜೊತೆಗಾರರು ಸೇರುವಂಥ ಸಂಘಗಳನ್ನು ಮಾಡಿಕೊಳ್ತೇವೆ, ಸಂಘಟನೆಯನ್ನು ಮಾಡಿಕೊಳ್ತೇವೆ. ಅದರಲ್ಲಿ ನಾವು ಪಾಲುದಾರರಾಗಿ ನಾವು ಅದರಲ್ಲಿ ಕೆಲಸ ಮಾಡ್ತೇವೆ. ಹಾಗೆ ಅದಕ್ಕಾಗಿ ನಮಗೆ ಟೈಮ್ ಬೇಕು. ಆ ಟೈಮ್ ಇದ್ದಾಗ ಮಾತ್ರ ನಾವು ಇಂತಹ ಸಂಘಟನೆಗಳೊಂದಿಗೆ ಸೇರಿ ನಮ್ಮ ಜೀವನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ವೆಲ್ತ್, ಅಂದರೆ ಸಾಮಾಜಿಕ ವೆಲ್ತ್, ಅಂದರೆ ಸೋಷಿಯಲ್ ವೆಲ್ತನ್ನು ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ಅರ್ಥಕೋಬೇಕು. ಅಂದರೆ ನಮ್ಮ ಸಮಯ, ನಮ್ಮ ಮನಸ್ಸಿಗೆ ಸಂತೋಷ ಸಿಗುವಂತಹ ಕೆಲವು ಅವಕಾಶಗಳು ಇದರಿಂದ ನಮಗೆ ಸಿಗುತ್ತದೆ. ಈಗ ಮೂರನೇದಾಗಿ ನಾವು ಏನು ಹೇಳಬೇಕಾದ್ರೆ, ಮೂರನೇದಾಗಿ ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಅಂದ್ರೇನು? ಅದು ಮೆಂಟಲ್ ವೆಲ್ತ್. ಮೆಂಟಲ್ ವೆಲ್ತ್ ಅಂದರೆ ಅದನ್ನು ಕಾರ್ಡಿನಲ್ ಅಂತ ಕರೀತಾರೆ. ಮೆಂಟಲ್ ಅಂದರೆ ನಮಗೆ ಯೋಚನೆ ಮಾಡುವಂಥ ಪ್ರತಿಯೊಂದು ವಿಚಾರವನ್ನು ನಾವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಯಾವ ರೀತಿಯ ಪ್ರಚಾರ? ನಾವು ಯಾವಾಗ ಯೋಚನೆ ಮಾಡ್ತೀವಿ, ನಾವು ಮೆಂಟಲ್ ಆರೋಗ್ಯವಾಗಿದ್ದಾಗ, ಅಂದರೆ ನಮ್ಮ ಬ್ರೈನ್ ಆರೋಗ್ಯವಾಗಿದ್ದಾಗ, ನಮ್ಮ ಮೆದುಳು ಆರೋಗ್ಯವಾಗಿದ್ದಾಗ ನಾವು ಯೋಚನೆ ಮಾಡಲು ಸಾಧ್ಯ. ಸರಿಯಾದ ನಿರ್ಧಾರ ಯಾವಾಗ ಯಾವ ನಿರ್ಧಾರ ಮಾಡೋದು? ಕೆಲವರು ಹೇಳ್ತಾರೆ, ನಾನು ವಾಕ್ ಹೋಗುವಾಗ ಯೋಚನೆ ಮಾಡ್ತೀನಿ. ಆವಾಗ ನಮ್ಮ ಜೊತೆಲಿ ಯಾರೂ ಇರೋದಿಲ್ಲ, ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಆವಾಗ ನನಗೆ ಏನು ಮಾಡಬೇಕೆಂಬುದನ್ನು ನಾವು ತಿಳಿದುಕೊಳ್ತೇವೆ. ಹಾಗೆ ನಮಗೆ ಏನು ಆ ಯೋಚನೆ ಮಾಡಬೇಕಾದ್ರೆ ಏನು ಮಾಡುವುದು? ಹ್ಯಾಬಿಟ್ ಬೇಕು. ಅದಕ್ಕೇನು ಬೇಕು? ಹ್ಯಾಬಿಟ್ ಅಂದರೆ ಆಳವಾಗಿ ಚಿಂತೆ ಮಾಡುವುದು, ಡೀಪಾಗಿ ಚಿಂತೆ ಮಾಡುವಂಥವು. ಬೇರೆ ಜನಗಳು ಏನು ಹೇಳ್ತಾರೆ, ಏನು ತಿಳ್ಕೊಳ್ತಾರೆ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡದೆ ನಾವು ಸರಿಯಾದ ಯೋಚನೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಇವತ್ತೇನು ಮಾಡ್ತಿದ್ದೀವಿ, ಏನು ಮಾಡಬೇಕು ಎಂಬುದರ ಬಗ್ಗೆ ನಿರ್ಧಾರ, ದೃಢವಾದ ನಿರ್ಧಾರ. ಅದಕ್ಕೆ ನಾವು ಮಾಡಬೇಕಾದ ಕೆಲಸಗಳು ನಮ್ಮ ಮನಸ್ಸಿಗೆ ಬರಬೇಕು. ಆವಾಗ ನಮ್ಮ ಮನಸ್ಸು ಆರೋಗ್ಯವಾಗಿರಬೇಕು. ಅದರ ಬಗ್ಗೆ ಮನಸ್ಸು ಆರೋಗ್ಯವಾಗಿರಬೇಕಾದರೆ ನಾವು ಸಾಕಷ್ಟು ನೀರು ಕುಡಿಬೇಕು, ವ್ಯಾಯಾಮ ಮಾಡಬೇಕು, ಹಾಗೆಯೇ ಸರಿಯಾಗಿ ನಿದ್ರೆ ಮಾಡಬೇಕು. ಇದು ನಮ್ಮ ಸಾಮಾನ್ಯವಾದಂತಹ ಒಂದು ಸರಿಯಾದ ವಿಚಾರಗಳು. ಹಾಗೆ ನಾವು ಯಾವುದನ್ನು ನಾವು ನಮ್ಮ ಆರೋಗ್ಯವಾಗಿಟ್ಟುಕೊಳ್ಳುವಂತಹ, ನಮ್ಮ ಮೆದುಳನ್ನು ಆರೋಗ್ಯವಾಗಿಟ್ಟುಕೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡಬೇಕು. ಇನ್ನು ಫಿಸಿಕಲ್ ವೆಲ್ತ್. ಫಿಸಿಕಲ್ ವೆಲ್ತ್ ಅಂದರೆ ನಮ್ಮ ದೈಹಿಕವಾದಂತಹ ಆರೋಗ್ಯ. ದೈಹಿಕವಾಗಿ ಆರೋಗ್ಯದಿಂದಲೇನು? ನಾವು ಆರೋಗ್ಯವಾಗಿರೋದು. ಆರೋಗ್ಯವಾಗಿದ್ದಾಗಲೇ ನಮಗೆ ಕೆಲಸ ಮಾಡಲು ಸಾಧ್ಯವಾಗೋದು. ಕೆಲಸ ಮಾಡಬೇಕಾದ್ರೆ ನಮಗೆ ಆರೋಗ್ಯವಿರಬೇಕು. ಆದರೆ ಅದಕ್ಕೆ ವ್ಯಾಯಾಮ ಮಾಡಬೇಕಂತನ, ಕಸರತ್ತು ಮಾಡಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೇಕಂತನ? ಹಾಗಲ್ಲ. ಕಸರತ್ತು ಮಾಡೋದಲ್ಲ, ನಮ್ಮ ರೋಗಗಳಿಲ್ಲದಂತೆ, ರೋಗಗಳು ಬರದಂತೆ ಅದನ್ನು ಸಂರಕ್ಷಿಸಿರುವುದು. ಅಂದರೆ ರೋಗಗಳು ಬರದಂತೆ ನಾವು ನಮ್ಮ ಆರೋಗ್ಯವನ್ನು ನಾವು ಸಂರಕ್ಷಣೆ ಮಾಡಿ ಇಟ್ಟುಕೊಂಡಿರುವುದು. ಅದೇ ನಮ್ಮ ಫಿಸಿಕಲ್ ವೆಲ್ತ್. ದೇಹ ಒಂದು ಮನೆ, ಅದರೊಳಗೆ ಯಾವುದೇ ಬೇರೆ ರೋಗಗಳು ಸೇರಿಕೊಳ್ಳದಂತೆ, ರೋಗಾಣುಗಳು ಬಂದು ಸೇರಿಕೊಳ್ಳದಂತೆ ಅದನ್ನು ನಾವು ಸಂರಕ್ಷಿಸಬೇಕು. ಅಂದರೆ ಯಾವುದೇ ರೋಗಕಾರಕವಾದ ವಸ್ತುಗಳು
ನಮ್ಮ ಈ ಮನೆಯೊಳಗೆ, ನಮ್ಮ ದೇಹವೆಂಬ ಮನೆಯೊಳಗೆ ಬಂದು ಸೇರಕ್ಕೆ ಅವಕಾಶ ಕೊಡಬಾರದು. ಅದನ್ನು ತಡೆಯಲು ನಾವೇನು ಮಾಡಬೇಕು? ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಬರಬೇಕು. ಹಾಗೆ ನಾವು ಒಳ್ಳೆಯ ಮನಸ್ಸು ಅಂದರೆ ನಮ್ಮ ವಿಲ್ ಪವರನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ವಿಲ್ ಪವರ್ ಚೆನ್ನಾಗಿದ್ದಾಗಲೇ ನಾವು ಸರಿಯಾದ ರೀತಿಯಲ್ಲಿ ಆರೋಗ್ಯವಾಗಿರಲು ಸಾಧ್ಯ. ಅಯ್ಯೋ, ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ, ಈ ರೋಗ ಬಂದು ಏನು ಮಾಡಲಿ ಎಂಬ ಚಿಂತೆಯಲ್ಲಿ ಇದ್ದರೆ ರೋಗಗಳು ಅದು ನಮ್ಮ ದೇಹದೊಳಗೆ ಬೆಳೀತಾ ಹೋಗುತ್ತದೆ. ಎಂತಹ ಕಾರಕ ರೋಗವಾದರೂ ಸಹ ಅದು ನಮ್ಮಿಂದ ದೂರವಾಗಲು ನಮ್ಮ ವಿಲ್ ಪವರ್ ಅತಿ ಮುಖ್ಯವಾದದ್ದು. ಅದು ಸಾಮಾನ್ಯ ಔಷಧಿಯಿಂದಲೂ ಅಂತಹ ರೋಗಗಳನ್ನು ನಾವು ಗುಣಪಡಿಸಲು ಸಾಧ್ಯ. ದೀರ್ಘಕಾಲ ಬಾಳಬೇಕಂದ್ರೂ ನಮ್ಮ ದೇಹವನ್ನು ನಾವು ಸರಿಯಾಗಿ ರಚಿಸಿಡಬೇಕು. ಅಂದರೆ ಅದು ನಮ್ಮ ಸಂಪತ್ತು, ಫಿಸಿಕಲ್ ವೆಲ್ತ್, ದೈಹಿಕವಾದ ಸಂಪತ್ತು. ಇನ್ನು ನಮಗೆ ಕೊನೆಯದಾಗಿ ಬರುತ್ತೆ ನೋಡಿ, ಫೈನಾನ್ಷಿಯಲ್ ವೆಲ್ತ್. ಫೈನಾನ್ಷಿಯಲ್ ಅಂದ್ರೇನು? ನಾನು ಹೇಳಿದೆ, ಹಣದಿಂದ ಎಲ್ಲವೂ ಸಾಧ್ಯ ಅಂತ. ಹಣ ಇಲ್ಲದೆ, ಹಣನೂ ಬೇಕು ನಮಗೆ. ಹಣ ಇಲ್ಲದಿದ್ದರೆ ಏನೂ ನಡೆಯೋದಿಲ್ಲ. ಹಣ ಬೇಕು. ಹಣ ಇದ್ದಾಗ ನಾವು ನಮ್ಮ ಜೀವನವನ್ನು ನಾವು ಸರಿಯಾಗಿ ನಡೆಸಲು ಸಾಧ್ಯ. ಅಂದರೆ ಮೊದಲು ಹೇಳಿದಂತಹ ನಮ್ಮ ಸಮಯದ ವೆಲ್ತ್ ಅಂದರೆ ಟೈಮ್ ವೆಲ್ತ್, ಆಮೇಲೆ ಸೋಷಿಯಲ್ ವೆಲ್ತ್, ನಮ್ಮ ಮೆಂಟಲ್ ವೆಲ್ತ್, ಆಮೇಲೆ ಫಿಸಿಕಲ್ ವೆಲ್ತ್, ಇದೆಲ್ಲವನ್ನೂ ಸರಿಯಾಗಿ ಇಟ್ಕೊಬೇಕಾದ್ರೆ ಈ ಫೈನಾನ್ಷಿಯಲ್ ವೆಲ್ತ್ ಎಂಬುದು ಒಂದು ಇಂಧನ. ಅಂದರೆ ಅದು ಇಂಧನ ಇದ್ದ ಹಾಗೆ, ಫ್ಯೂಯಲ್, ನಮಗೆ ಶಕ್ತಿ ಕೊಡುವಂಥ. ಅದಿದ್ದಾಗಲೇ ನಾವು ನಮ್ಮ ಇದನ್ನೆಲ್ಲವನ್ನು ಕಾಪಾಡಿಕೊಂಡು ಸರಿಯಾಗಿ ನಮ್ಮ ಈ ಸಂಪತ್ತುಗಳನ್ನೆಲ್ಲ ಉಳಿಸಿಕೊಂಡು ಬರಲು ಸಾಧ್ಯವಾಗುತ್ತದೆ. ಇದೊಂದು ನಾನು ಹೇಳಿದೆ, ಇದೊಂದು ಇಂಧನದ. ಇನ್ನು ಇದರಲ್ಲಿ ನಾವು ಫೈನಾನ್ಷಿಯಲ್ ಏನು, ನಾವು ಆಸೆಗಳಿಗೆ ಗುರಿ ಆಗ್ತೇವೆ. ಅಂದರೆ ಆಸೆಗಳಿಗೆ ಗುರಿಯಾಗಿ ನಾವು ಏನೇನೋ ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಏನೇನೋ ಮಾಡೋದಕ್ಕಂತ ನಾನು ಒಂದು ಕಾರ್ ಇದೆ ನನಗೆ, ನಾನು ಇದಕ್ಕಿಂತ ದೊಡ್ಡ ಕಾರ್ ತಗೊಬೇಕು ಅಂದರೆ ನಾನು ಹೇಳ್ದನಲ್ಲ, ಇನ್ನೂ ಬೇಕು. ಒಂದು ಮನೆ ಇದೆ ನನಗೆ, ಇದಕ್ಕಿಂತಲೂ ದೊಡ್ಡವಾದ ಭವ್ಯವಾದ ಬಂಗ್ಲೆ ಬೇಕು ಅಂತ ಆಸೆ ಪಡ್ತೇವೆ. ಅಂದರೆ ಇದನ್ನು ನಾವು ಆಂಟಿ ಗೋಲ್ಸ್ ಅಂತೀವಿ. ನಮಗಿರುವುದರಲ್ಲಿ ನಾವು ತೃಪ್ತಿ ಪಡುವುದೇ ಇಲ್ಲ. ಇನ್ನೂ ಬೇಕು, ಇಷ್ಟು ಬೇಕು, ಮತ್ತಷ್ಟು ಬೇಕು ಎಂದು ನಾವು ಆಸೆ ಪಡ್ತಾನೆ ಹೋಗ್ತೀವಿ. ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತೀವಿ. ಅದರಿಂದಾಗಿ ನಮ್ಮ ಉಳಿದ ಸಂಪತ್ತುಗಳಿಗೂ ತೊಡಕುಗಳಾಗುತ್ತದೆ. ನನಗೆ ಇವತ್ತು ಸಂಬಳ ಇದೆ, ಉದಾಹರಣೆ ಹೇಳ್ತೀನಿ, ನನಗೆ ಇವತ್ತು 20,000 ಸಂಬಳ ಇದೆ. 50,000 ರೂಪಾಯಿ ಸಂಬಳ ಅಂದರೆ ಸಾಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ 50,000 ಸಿಕ್ಕಿದಾಗ ಇನ್ನೂ ಬೇಕು, ನನಗೆ 1 ಲಕ್ಷ ಸಂಬಳ ಬೇಕು. ನೀವು ಪ್ರಮೋಷನ್ ಸಿಕ್ಕಿ 1 ಲಕ್ಷ ಸಂಬಳ ಕೊಟ್ಟರು ದೂರಕ್ಕೆ ಹೋಗ್ಬೇಕು, ದೂರಕ್ಕೆ ಹೋಗಿ ಕೆಲಸ ಮಾಡಬೇಕು, ರಜಾ ಇಲ್ಲ, ಪ್ರತಿದಿನವೂ ಕೆಲಸಕ್ಕೆ ಹೋಗ್ಬೇಕು, ಪ್ರಯಾಣ ಮಾಡೋ ದೂರ ಹೋಗ್ಬೇಕು. ಹೀಗೆ ನಮ್ಮದು ಒಂದೊಂದೇ ನಮ್ಮ ಟೈಮ್ ವೆಲ್ತನ್ನು ಹಾಳು ಮಾಡುತ್ತೆ, ನಮ್ಮ ಮೆಂಟಲ್ ಹೆಲ್ತನ್ನು ವರೀಸು. ಯಾಕಂದರೆ ಹೋಗ್ಬೇಕಲ್ಲಪ್ಪ ಇಷ್ಟು ದೂರ, ಬರಬೇಕಲ್ಲಪ್ಪ ಇಷ್ಟು, 2 ಗಂಟೆ ಹೋಗೋಕ್ಕೆ 2 ಗಂಟೆ ಬರೋಕ್ಕೆ 4 ಗಂಟೆಗಳ ಟೈಮಿಗೆ ನಾವು ಹಾಳು ಮಾಡಿಕೊಡ್ತಾ ಇದ್ದೀವಲ್ಲ, ಅದು ನಮ್ಮ ಟೈಮ್ ವೆಲ್ತ್ ಹಾಳಾಗುತ್ತೆ. ಸ್ಟ್ರೆಸ್ ಅಂದರೆ ಒತ್ತಡ, ನಮಗೆ ಒತ್ತಡ ಬರೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಕೆಡುತ್ತದೆ, ಹಾಗೆಯೇ ಫಿಸಿಕಲ್ ಹೆಲ್ತು ಕೆಡ್ತಾ ಹೋಗುತ್ತೆ. ಅದರಿಂದ ನಮಗೆ ಹಣ ಬಂದರೂ ಸಹ, ಹೆಚ್ಚು ಹಣ ಬಂದರೂ ಸಹ, ನಮಗೆ ಮೊದಲಿದ್ದಂತಹ ಕಡಿಮೆ ವರಮಾನ ಇದ್ದರೂ ಸಹ ನನಗೆ ಸುಖವಾಗಿದ್ದೆ, ನೆಮ್ಮದಿಯಾಗಿದ್ದೆ ಎಂಬಂಥ ಒಂದು ಕಲ್ಪನೆ ಬರುತ್ತೆ. ಅಂದರೆ ನಮಗೆ ಯಾವಾಗ ಈ ಹಣ ಇನ್ನೂ ಬೇಕು, ಇನ್ನೂ ಸೌಲಭ್ಯಗಳು ಬೇಕು ಎಂದಾಗ ನಮ್ಮ ಜೀವನದ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಆದ್ದರಿಂದ ನಾವು ನೋಡುವಂತಹ ವ್ಯಕ್ತಿಗಳು ಹಣವಂತರು, ಚೆನ್ನಾಗಿದ್ದಾರೆ, ಶ್ರೀಮಂತರು ಅಂತ ತಿಳ್ಕೊಳ್ಳುವಂಥ ವ್ಯಕ್ತಿಗಳು ನಿಜವಾಗಲೂ ಅವರು ಸುಖವಾಗಿದ್ದಾರೆಯೇ ಎಂಬುದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅಂದರೆ ಹಣ ಬೇಕು, ಇನ್ನೂ ಬೇಕು ಅದಕ್ಕಾಗಿ ಓಡಾಡ್ತಿರ್ತಾರಲ್ಲ, ಅವರ ಜೀವನವೇ ಬಹಳ ಬೇಸರವಾಗಿರ್ಬೋದು, ದುಃಖಕರವಾಗಿರ್ಬೋದು, ಕಷ್ಟಕರ ಆಗಿರ್ಬೋದು, ನೆಮ್ಮದಿ ಇರೋದಿಲ್ಲ. ಅವರಿಗೆ ಸಾಮಾನ್ಯ ಜನರು ಸಂತೋಷ ಪಡುವ ಹಾಗೆ ಸಂತೋಷ ಪಡಲು ಸಾಧ್ಯವಾಗುವುದಿಲ್ಲ. ಅದೇ ನಾನು ಹೇಳಿದ 20,000 ಸಂಬಳ ಇದ್ದಾಗ ಚೆನ್ನಾಗಿದ್ದೆ, ಬರುವ ಹಣದಲ್ಲಿ ಉಳಿಸೋಕ್ಕಾಗದಿದ್ದರೂ ನೆಮ್ಮದಿಯಾಗಿದ್ದೆ. 50,000ಕ್ಕೆ ಇನ್ನೂ ಸ್ವಲ್ಪ ತೊಂದರೆ, 1 ಲಕ್ಷಕ್ಕೆ ತೊಂದರೆ ಆಗ್ತಾವು. ಅದರಿಂದ ಇನ್ನೂ ಬೇಕು ಅಂತಲ್ಲ, ಬೇಕು, ನಮಗೆ ಹಣ ಬೇಕು. ಹಣ ಇಲ್ಲದಿದ್ದರೆ ಏನೂ ನಡೆಯೋದಿಲ್ಲ. ಆದರೆ ಇನ್ನೂ ಬೇಕು, ಒಳ್ಳೆಯ ಕಾರುಗಳು, ಇನ್ನೂ ಉತ್ತಮ ಕಾರುಗಳು, ಇನ್ನೂ ಉತ್ತಮವಾದ ಮನೆ, ಇನ್ನೂ ಭವ್ಯವಾದ ಮನೆ, ಇನ್ನಷ್ಟು ಅಂತಾರ ನಾವು ಬದುಕ್ತೀವಲ್ಲ, ಅದು ನಾವು ಆಂಟಿ ಗೋಲ್ಸ್ಗಾಂತಿ ನಾವು ಹೇಳ್ತೇವೆ. ಇದನ್ನೆಲ್ಲ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾದ್ರೆ ಏನು ಮಾಡಬೇಕು? ನಾವು ದಿನ ಬೆಳಿಗ್ಗೆ ಎದ್ದುವಾಗ ನಾವು ಮೊದಲ ತೀರ್ಮಾನ ಮಾಡುವುದು, ಇಂದು ಏನು ಮಾಡಬೇಕು, ಇಂದು ನಾವು ಮಾಡಬೇಕಾದ ಕೆಲಸ ಏನು, ಆ ಕೆಲಸವನ್ನು ಮಾಡಿ ನಿರ್ಧರಿಸಿಕೊಳ್ಳಬೇಕು. ಅದು ಒಂದು ಸಂಪತ್ತು. ಅಂದರೆ ನಾವು ನಿರ್ಧಾರ ತಗೊಳ್ಳೋದು, ಇವತ್ತೇನು ಮಾಡಬೇಕು,
ಎಂಬ ತೀರ್ಮಾನ ತಗೊಳ್ಳೋದೆ ಇವತ್ತಿನ ಸಂಪತ್ತು. ಇವತ್ತು ಅದು ನಮ್ಮ ಸಂಪತ್ತು. ಅಂದರೆ ಇವತ್ತು ನಾನು ಎದ್ದು ಕೂಡಲೇ ಮೊದಲನೇ ಮಾಡೋದು ಏನು ಮಾಡಬೇಕೆಂಬುದು ನಮ್ಮ ಸಂಪತ್ತು. ಹಾಗೆಯೇ ಸಾಯಂಕಾಲ ಬಂದು ಮಲಗಿದ ಮೇಲೆ ಇವತ್ತು ನಾನು ಏನು ಮಾಡಿದ ಸಂತೋಷವಾಗಿ ನಾನು ಅಂದುಕೊಂಡ ಕೆಲಸವನ್ನು ಮಾಡಿ ಮುಗಿಸಿದನಲ್ಲ ಎಂಬ ಸಂತೋಷ, ಒಂದು ತೃಪ್ತಿ ಇರಬೇಕು. ಇದು ಜೀವನದಲ್ಲಿ ನಾವು ನಿತ್ಯವಾಗಿ ಅನುಸರಿಸ್ತಾ ಬಂದರೆ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಲು ಸಾಧ್ಯ. ಅಲ್ಲದ್ರೆ ರಾತ್ರಿ ನಿದ್ದೆ ಮಾಡಲಾಗೋದಿಲ್ಲ, ನಿದ್ದೆ ಬರಲ್ಲ, ಚಿಂತೆ, ನಾನು ಏನೋ ಮಾಡಬೇಕಂತಿದ್ದೆ ಏನೋ ಆಗೋಯ್ತಲ್ಲಪ್ಪ, ಏನೇನೋ ಆಸೆ ಇಟ್ಕೊಂಡು ಏನೇನೋ ಮಾಡಿದ್ನಲ್ಲಪ್ಪ ಅಂತ ನಿರಾಶೆಯಲ್ಲಿ ನಿದ್ದೆಗಿಲ್ಲದೆ ದಿನ ಕಳೀಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ 4 ಸಂಪತ್ತುಗಳನ್ನು, 5ನೇ ಸಂಪತ್ತಲ್ಲ, 1, 2, 3 ಸಮಯದ ಸಂಪತ್ತು, ಸೋಷಿಯಲ್ ಸಂಪತ್ತು ಅಂದರೆ ಮೈಂಡ್ ಸಂಪತ್ತು, ಫಿಸಿಕಲ್ ಸಂಪತ್ತು, ಕೊನೆಯದಾಗಿ ಹಣದ ಸಂಪತ್ತು. ಇಷ್ಟು ಸಂಪತ್ತುಗಳನ್ನು ನಾವು ಉಳಿಸ್ಕೊಂಡ್ಬಂದರೆ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯ. ಹಣ ಬೇಕು, ಹಣವು ಎಲ್ಲದಕ್ಕೂ ಅವಶ್ಯಕತೆ. ಹಣವೇ ಮುಖ್ಯವಲ್ಲ, ಹಣವೂ ಬೇಕು, ಉಳಿದ ಸಂಪತ್ತುಗಳು ನಮಗಿರಬೇಕು ಎಂಬುದು ಇಂದಿನ ಕಾರ್ಯಕ್ರಮದ ಮುಖ್ಯ. ಇಂತಹ ಕಾರ್ಯಕ್ರಮ ಹೊತ್ತು ಬರುತ್ತಿರುವ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಂದು ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಕ್ಲಿಕ್ ಮಾಡಿದರೆ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆಲ್ಲವೂ ಅರ್ಥವಾಗುವುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.